ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಬೈಕ್ ಕಳ್ತನ ಕೇಸ್, ಮಾರ್ಚ್ 31 ತಾರೀಕು ಒಂದು ಬೈಕ್ ಕಳ್ತನ ಕೇಸ್. ಅಜಿತ್ ಅರ್ಬಲಿ ಎಂಬುವರು ಕಾಗೋಡ ತಾಲೂಕವರು. ಅವರು ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ಗಡಿ ಹಿಂಗಳಾಜಿ ಕ್ರಾಸ್ ಹತ್ರ ಅವರ ರಿಲೇಟಿವ್ ಮನೆಗೆ ಬಂದಿರೋ ಸಂದರ್ಭದಲ್ಲಿ ಅವರ ಬೈಕ್ ಒಂದು ಬಜಾಜ್ ಡಿಸ್ಕವರ್ ಬೈಕ್ ಒಂದು ಕಳ್ತನ ಆಗಿರೋದಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಕಂಪ್ಲೇಂಟ್ ಕೊಟ್ಟ ನಂತರ ನಮ್ಮವರು ಅಲ್ಲಿ ತಪಾಸಣೆ ಮಾಡೋದು ಮತ್ತು ಡಿ ಕೇಸ್ ಎಲ್ಲ ಇದು ರೆಗ್ಯುಲರ್ ಆಗಿ ಮಾಡೋ ಸಂದರ್ಭದಲ್ಲಿ ಬೈಕ್ ತಪಾಸಣೆ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಒಂದು 2 ಜನ ಈ ಬೈಕ್ ಅನ್ನು ತಗೊಂಡು ಓಡಾಡೋದು ಕಂಡು ಬಂದಿರ್ತದೆ. ಸೊ ಅದರಲ್ಲಿ ಲಕ್ಷ್ಮಣ್ ವಿರೂಪಾಕ್ಷಿ, ಇವನ ಅಂಕಲ್ಗಿ ವಿಲೇಜ್ ಸೇರಿದವನು, ಸಾಮ್ರಾಟ್ ನಗರ್ ಬೆಳಗಾವಿ ಟೌನ್ ಲಿಮಿಟ್ ಅಲ್ಲಿ ಈಗ ವಾಸ ಇದ್ದಾನೆ. ಇನ್ನೊಬ್ಬನು ಫಕೀರಪ್ಪ ಸಿದ್ದಪ್ಪ ಹಿರೇಕಟ್ಟಿ, ಇವನು ಯರಗಟ್ಟಿ ತಾಲೂಕಲ್ಲಿ ಇರುವ ಹಿರೇಕಟ್ಟಿ ಗ್ರಾಮದ ಸೇರಿದವನು. ಸೊ ಇವರಿಬ್ಬರ ಕಡೆ ಆ ಬಜಾಜ್ ಡಿಸ್ಕವರಿ ಬೈಕ್ ನಮ್ಮ ಸಿಗ್ತದೆ. ಡಾಕ್ಯುಮೆಂಟ್ ಹೇಳೋ ಸಂದರ್ಭದಲ್ಲಿ ಇವನ ಕಡೆ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡೋ ಸಂದರ್ಭದಲ್ಲಿ ಇದು ಕಳ್ತನ ಆಗಿರೋ ಬೈಕ್ ಅಂದ್ರೆ ಕಂಡು ಬಂದಿರ್ತದೆ. ಸೊ ಇದು ನಂತರ ಇವರಿಬ್ಬರ ಬ್ಯಾಕ್ ಗ್ರೌಂಡ್ ನಾವು ಚೆಕ್ ಮಾಡುವ ಸಂದರ್ಭದಲ್ಲಿ ಲಕ್ಷ್ಮಣ್ ವಿರೂಪಾಕ್ಷಿ ಅವನ ಹೆಸರಲ್ಲಿ ಬೇರೆ ಬೇರೆ ಕೇಸಲ್ಲೂ ಕೂಡ ಇದೆ. ಸೊ ಇದಕ್ಕೆ ಹಿಂದೆ ಇವನು ಸುಮಾರು 8 ಬೈಕ್ ಕಳ್ತನದಲ್ಲಿ ಕೂಡ ಭಾಗಿಯಾಗಿರೋದು ಕಂಡು ಬಂದಿರ್ತದೆ. ಆ ನೆಪದಲ್ಲಿ ಬೇರೆ ಎಲ್ಲಿ ಇವನು ಕಳ್ತನ ಮಾಡಿದಾನೆ ಅಂದ್ರೆ ಹೇಳೋ ಸಂದರ್ಭದಲ್ಲಿ ಬೈಲುವಂಗಲಲ್ಲಿ ಒಂದು ಬೈಕ್ ಕಳ್ತನ ಮಾಡಿರೋದು ಮತ್ತು ಬೆಳಗಾವಿ ಟೌನ್ ಲಿಮಿಟ್ಸ್ ಅಲ್ಲಿ ಸುಮಾರು ಒಂದು 23 ಬೈಕ್ ಎಲ್ಲಿ ಅಂದ್ರೆ ಹಿರೇಬಾಗವಾಡಿಯಲ್ಲಿ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 5 ಬೈಕ್, ಶಹಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 4 ಬೈಕ್, ಮಾಲ್ಮಾರುತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 2 ಬೈಕ್, ಕಾಪ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು 2 ಬೈಕ್. ಒಟ್ಟು ಇವನು 25 ಬೈಕ್ ಕಳ್ತನಗಳನ್ನು ಕಳೆದ ಕೆಲವೊಂದು ತಿಂಗಳಲ್ಲಿ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇದರಲ್ಲಿ ಒಂದು 20 ಕೇಸಲ್ಲಿ FIR ಕೂಡ ದಾಖಲಾಗಿದೆ. ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 2 ಕೇಸ್ ದಾಖಲಾಗಿದೆ. ಸೊ ಒಂದು ಕೇಸ್ ದಾಖಲಾದ ನಂತರ ಇಷ್ಟೊಂದು ಬೈಕನ್ನು ಪತ್ತೆ ಮಾಡಿದ್ದಾರೆ. ಈ ಬೈಕ್ ಅನ್ನು ಕಳ್ತನ ಮಾಡಿ ಇವನು ಮನೆಯಲ್ಲಿಯೇ ಸುಮಾರು ಒಂದು 8 ಬೈಕನ್ನು ಇಟ್ಕೊಂಡಿರೋದು ಕಂಡು ಬಂದಿರ್ತದೆ. ಉಳಿದ ಬೈಕ್ 17 ಬೈಕನ್ನು ಬೇರೆಯವರ ಕಡೆ ಯರಗಟ್ಟಿ ತಾಲೂಕಾ ವ್ಯಾಪ್ತಿಯಲ್ಲಿ ಅವನ ಸ್ವಂತ ಊರ ಹತ್ರ ಅವನಿಗೆ ಗೊತ್ತಿರುವವರ ಭಾಗದಲ್ಲಿ ಒಂದು 10ರಿಂದ ಒಂದು 15,000ಕ್ಕೆ 20,000ಕ್ಕೆ ಬೈಕನ್ನು ಮಾರಾಟ ಮಾಡಿರೋದು ಕಂಡು ಬಂದಿರುತ್ತದೆ. ಸೊ ಈ ಬೈಕ್ನ ಒಟ್ಟು ಒಂದು ಬೆಲೆ ಬಾಳು 18,30,000 ಸೇರಿ ಒಂದು ಬೆಲೆ ಬಾಳುವ ಬೈಕನ್ನು ನಮ್ಮ ಗೋಕಾಕ್ DSP ಅವರು ಮತ್ತು ಸಂಕೇಶ್ವರ ಇನ್ಸ್ಪೆಕ್ಟರ್ ಔಜಿ ಅವರು ಮತ್ತು ಶಟನ್ ಅವರು, ನಮ್ಮ PSI ಶಟನ್ ಅವರು ಮತ್ತು ಇಲ್ಲಿರೋ ನಮ್ಮ ಪೊಲೀಸ್ ಸ್ಟಾಫ್ ಒಂದು ಅಚ್ಚುಕಟ್ಟಾಗಿ ಒಂದು ನಮ್ಮ ಕೇಸ್ ಮಾತ್ರ ಪತ್ತೆ ಮಾಡದೆ ಬೇರೆ ಬೇರೆ ಕೇಸ್ಗಳನ್ನು ಕೂಡ ಪತ್ತೆ ಮಾಡಿ ಒಂದು ಇವತ್ತು ಎಲ್ಲರಿಗೂ ಕೂಡ ಬೈಕನ್ನು ಕೂಡ ರಿಕವರಿ ಮಾಡಿ ಅದನ್ನು ಅವ್ರಿಗೆ ಕೊಡುವ ಒಂದು ಸಂದರ್ಭ. ಎಲ್ಲ ಬೈಕ್ ರಿಕವರಿ ಮಾಡಿ ಆಲ್ರೆಡಿ PF ಹಾಕಿದ್ದೀವಿ. ವಿತಿನ್ 1 or 2 days ಅಲ್ಲಿ ಬೇಗ ಕೋರ್ಟ್ ಮುಖಾಂತರ ಅವ್ರಿಗೆ ಬೈಕನ್ನು ಕೂಡ ಯಾರ್ಯಾರು ಅಮಾಯಕರು ಯಾರ್ಯಾರು ಬೈಕ್ ಕಳ್ಕೊಂಡಿದ್ದಾರೆ ಅವ್ರಿಗೆ ಬೈಕನ್ನು ತಲುಪಿಸ್ತೀವಿ. ನೆಕ್ಸ್ಟ್ ಕೇಸ್ ಗೋಕಾಕ್ ರೂರಲ್. ಆಯ್ತು. ಸೊ ಗೋಕಾಕ್ ರೂರಲ್ಲಿ ಇನ್ನೊಂದು ಕೇಸ್ ಇದೆ, ಮರ್ಡರ್ ಕೇಸ್ ಬರಲ್ಲ ಅಲ್ಲ. ಗೋಕಾಕ್ ರೂರಲ್ಲಿ ಒಂದು 50 ಕೇಸ್ ಇದೆ. ಸೀಕ್ವೆನ್ಸ್ ಅಲ್ಲಿ ಹೋಗಿ ಬರ್ತೇನೆ ನಾನು ಹಂಗೆ. ರೈಟ್. ಸೊ ಇದು ಸಣ್ಣ ಕೇಸ್. ಸೊ ಇದು ತೋಟದ ಮನೆಯಲ್ಲಿ ಅಲ್ವಾ? ಇದು ಯಾವತ್ತಾಗಿತ್ತು ಕೇಸ್ ಆಗಿರೋದು? ಓಕೆ. ಸೊ ಗೋಕಾಕ್ ರೂರಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಮತಾಪುರ ವಿಲೇಜ್ ಅಲ್ಲಿ ಒಂದು ತೋಟದ ಮನೆಯಲ್ಲಿ ವಾಸ ಇರುವ ಸಿದ್ಧಲಿಂಗ ತಪ್ಸಿ ಎಂಬವರು ಇವರ ಮನೆ ಕಟ್ತಾ ಇದ್ದಾರೆ ಮತ್ತು ಮನೆ ಕೆಲಸ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಇಟ್ಟಿರುವ ಒಂದು 7,10,000 ಒಂದು ಕಳ್ತನ ಏಪ್ರಿಲ್ 1ನೇ ತಾರೀಕು ಆಗಿದೆ. 3ನೇ ತಾರೀಕು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಇಂತಹ ಕಳ್ತನ ಆಗಿದೆ ಅಂದ್ರೆ ಇಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಸೊ ಮನೆ ಕೆಲಸ ಮಾಡಕ್ಕೆ ಬಂದಿರುವ ಬಸವರಾಜ್ ಬಡಿಗಾರ್ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಒಂದು 42 ವಯಸ್ಸು. ಮನೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರುವ ಒಂದು 7,10,000 ಇವರೇ ತಗೊಂಡು ಹೋಗಿರೋದು ಕಂಡು ಬಂದಿದೆ. ಅದರಲ್ಲಿ ಆಲ್ರೆಡಿ 6,90,000 ಹಣನ್ನು ಕೂಡ ರಿಕವರಿ ಮಾಡಲಾಗಿದೆ. ಒಂದು 20,000 ಖರ್ಚು ಮಾಡಲಾಗಿದೆ. ಅವರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ನೈಸರ್ಗಿಕ ಕೇಸ್ ಹೋಗ್ಲಾ?
ಶುರು ಮಾಡಲ. ನೇಸರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾರ್ಚ್ 30ನೇ ತಾರೀಕು 2026 ಮಾರ್ಚ್ 30ನೇ ತಾರೀಕು ಒಂದು ಸಿದ್ದೇಶ್ವರ ಜಾತ್ರೆ ಒಂದು ನಡೀತಾ ಇತ್ತು. ಸುಮಾರು ರಾತ್ರಿ ಒಂದು 11:30 ಗಂಟೆ ಸಂದರ್ಭದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭದಲ್ಲಿ ತಕ್ಷಣ ಸಿದ್ದೇಶ್ವರ ಜಾತ್ರೆ ಮತ್ತು ಸುಮಾರು ಜನ ಇರುವುದರಿಂದ ಸ್ಥಳಕ್ಕೆ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಅಲ್ಲಿಯೇ ಸುತ್ತಮುತ್ತನೇ ಇದ್ದರು, ಜಾತ್ರೆ ಬಂದೋಬಸ್ತಲ್ಲಿ ಇದ್ದರು ಮತ್ತು DSP ಅವರು ಇವನ್ ಪರ್ಸನಲಿ ನಾನು ಮತ್ತು ಟೀಮ್ ಕೂಡ ಹೋಗಿದ್ದೀವಿ. ಜಾತ್ರೆ ಮತ್ತು ಎಲ್ಲ ಕಮ್ಯುನಿಟಿಯ ಸೇರಿದವರು ಕೂಡ ಅವತ್ತು ಇದ್ದ ಕಾರಣ ನಾವು ತಕ್ಷಣ ರಾತ್ರಿ ನಾನು ಇಲ್ಲಿಂದ ಕೂಡ 1:30ಕ್ಕೆ ಸ್ಥಳಕ್ಕೆ ಹೋಗಿದೆ. ಆ ಕೇಸಲ್ಲಿ ಏನಾಗಿದೆ ಅಂದರೆ ಶಂಕನಗೌಡ ಬಸನಗೌಡ ಪಾಟೀಲ್ ಇವ್ರಿಗೊಂದು 50 ವಯಸ್ಸು. ಜಾತ್ರೆ ಮುಂದೆ ಹೋಗ್ತಾ ಇದೆ, ಇವರು ಹಿಂದುಗಡೆಯಿಂದ ಸ್ವಲ್ಪ ಕುಡಿದಿರ್ತಾರೆ. ಒಬ್ಬರ ಮನೆ ಮುಂಚೆ ಈಗ ಆರೋಪಿಗಳು ಯಾರ್ಯಾರಿದೋ ಅವ್ರ ಮನೆ ಮುಂಚೆ ಇವರು ಹೋಗಿ ಸುಮಾರು ಟೈಮ್ ಡಾನ್ಸ್ ಆಡಿಕೊಂಡಿರೋದು ಕಂಡು ಬಂದಿರ್ತದೆ. ಸೊ ಈ ಎರಡು ಮನೆಗೆ ಶಂಕನಗೌಡ ಪಾಟೀಲ್ಗೂ ಮತ್ತು ಮುದುಕಪ್ಪ ಅಂದರೆ ಇನ್ನೊಬ್ಬರು ಅವ್ರ ಮನೆ ಮುಂಚೆ ಇದು ಘಟನೆ ಆಗಿದೆ. ಈ ಮುದುಕಪ್ಪಕ್ಕೂ ಶಂಕನಗೌಡ ಪಾಟೀಲ್ಗೂ ಪೊಲಿಟಿಕಲ್ ರೈವಲರಿ ಸ್ವಲ್ಪ ಇದೆ. ಶಂಕನಗೌಡ ಪಾಟೀಲ್ ಅವರ ಸಹೋದರರು ಒಬ್ಬರು ಎಕ್ಸ್ ಚೇರ್ಮನ್ ಆಗಿರ್ತಾರೆ. ಈಗ ಮುದುಕಪ್ಪ ಅವನ ಹೆಂಡತಿ ಕೂಡ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅದಲ್ಲದೆ ಮತ್ತು ಹುಡುಗ ಹುಡುಗಿ ವಿಚಾರದಲ್ಲಿ ಈ ಫ್ಯಾಮಿಲಿಯವರು ಆ ಫ್ಯಾಮಿಲಿಗೆ ಒಂದು ಸಂಬಂಧ ಇತ್ತು. ಅದು 2 ಮದುವೆ ಆಗಿಲ್ಲ. ಆ ವೈಮನ್ಸು ಕೂಡ ಈ 2 ಫ್ಯಾಮಿಲಿಗೂ ಕೂಡ ಇತ್ತು. ಸೊ ಈ ಶಂಕನಗೌಡ ಪಾಟೀಲ್ ಹೋಗಿ ಮನೆ ಮುಂಚೆ ಒಂದು ಡ್ಯಾನ್ಸ್ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಮುದುಕಪ್ಪ ಮತ್ತು ಅವ್ರ ಫ್ಯಾಮಿಲಿಯವರ ಸುಮಾರು ಒಂದು 15-20 ಮಂದಿ ಇಲ್ಲಿ ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ, ನಿಮಗೂ ನಮ್ಮ ಮನೆಗೆ ಆಗ್ತಾ ಇಲ್ಲ ಅಂದ್ರೆ ಹೇಳಿ ಸಡನ್ ಆಗಿ ಪ್ರೊವೊಕೇಶನ್ ಆಗಿ ಇವರನ್ನು ಹೋಗಿ ಹೊಡೆದಿರ್ತಾರೆ. ಆ ಸಂದರ್ಭದಲ್ಲಿ ಕೊಡ್ಲಿ ಮತ್ತು ಕಟ್ಟಿಗೆ, ಚೈನ್, ಸೈಕಲ್ ಚೈನ್ ಥರ ಇರುವ ಚೈನ್ ಇದೆಲ್ಲ ತಗೊಂಡೋಗಿ ಸಿವಿಯರ್ ಆಗಿ ಅಸಾಲ್ಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಶಂಕನಗೌಡ ಪಾಟೀಲ್ಗೆ ಸೀರಿಯಸ್ ಇಂಜುರಿ ಆಗಿ ಡೆತ್ ಆಗಿರ್ತಾರೆ. ಬೈಲೊಂಗಲ್ ಹಾಸ್ಪಿಟಲ್ಗೆ ತಗೊಂಡು ಹೋಗೋ ಸಂದರ್ಭದಲ್ಲಿ ಈ ಶಂಕನಗೌಡ ಬಸನಗೌಡ ಪಾಟೀಲನ್ನು ಕೂಡ ರಾತ್ರಿಯೇ ಡೆತ್ ಆಗಿರ್ತಾರೆ. ಈ ಕೇಸಲ್ಲಿ ಇದು ಬೇರೆ ನಾವು 11 ಜನವನ್ನು ಅರೆಸ್ಟ್ ಮಾಡಿದ್ದೀವಿ. ಮರ್ಡರ್ ಕೇಸ್, ಕೊಲೆ ಮಾಡಿರುವ ಪ್ರಕರಣದಲ್ಲಿ 11 ಜನ. ಒಂದು ಕೇಸಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ಮರ್ಡರ್ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಇರ್ತೀರಿ, ನೀವು ಅವರು ಹೊಡಿತಾ ಇದ್ದಾರೆ, ನೀವು ತಡೀತಾ ಇಲ್ಲ ಅಂದ್ರೆ ಸಂದರ್ಭದಲ್ಲಿ ನಿಮ್ಮ ಪಾತ್ರವನ್ನು ಕೂಡ ಬರ್ತದೆ. ಅದಕ್ಕಾಗಿ ಈ ಕೇಸಲ್ಲಿ 11 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ. ಮತ್ತು ಈಗ ಇವರೆಲ್ಲ ಜೈಲಲ್ಲಿ ಇದ್ದಾರೆ. ದೇವಪ್ಪ ಮುದುಕಪ್ಪ ಅಂದರೆ ಇವ್ರಿಗೆ 46 ವಯಸ್ಸು. ಶಿವನಪ್ಪ ಬಳಗನವರ್ ಇವ್ರಿಗೆ 36 ವಯಸ್ಸು. ವಿಜಯ್ ಸುರೇಶ್ ಬಳಗನ್ನವರ್ 26 ವರ್ಷ. ಸೂರಪ್ಪ ಬಸಲಿಂಗಪ್ಪ ಬಳಗನ್ನವರ್, ಸಿದ್ದಪ್ಪ ಬಸಪ್ಪ ಸಿಂಗಡಿ, ನಾಗರಾಜ್ ರಾಮಪ್ಪ ಬಳಗನ್ನವರ್, ಲಕ್ಷ್ಮಪ್ಪ ಬಸವಂತಪ್ಪ ಬಳಗನ್ನವರ್, ಮಂಜುನಾಥ್ ಮಾರುತಿ ಬಳಗನ್ನವರ್, ರಾಮಪ್ಪ ಬಸಲಿಂಗಪ್ಪ ಬಳಗನ್ನವರ್, ಅಜ್ಜಪ್ಪ ಲಕ್ಷ್ಮಣ್, ಶಿವಾನಂದ್ ಪ್ರಕಾಶ್ ಕರಿಕಟ್ಟಿ. 11 ಜನವನ್ನು ಕೂಡ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಉಳಿದ ಜನರು ಯಾರ್ಯಾರೆಲ್ಲ ಮಾಡಿದಾರೋ ಅವರನ್ನು ಕೂಡ ಈಗ ಸರ್ಚ್ ಮಾಡ್ತಾ ಇದ್ದೀವಿ ಮತ್ತು ಅವರವರ ಪಾತ್ರ ಏನೋ, ಅವರ ಜಾಗದಲ್ಲಿ ಇದ್ದಾರಾ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ಈ ಕೇಸಲ್ಲಿ ಯಾರು ಭಾಗವಹಿಸಿದಾರೋ ಕೂಡ ಯಾರನ್ನು ಬಿಡುವುದಿಲ್ಲ. ಈ ಕೇಸನ್ನು ಪರ್ಸನಲಿ ಅವತ್ತು ರಾತ್ರಿ ನಾನೇ ಕೂಡ ಸಂಪೂರ್ಣವಾಗಿ ನಾನು DSP ವೀರಯ್ಯ ಹಿರೇಮಠ ಮತ್ತು ಆಫೀಸರ್ಸ್, ಲೋಕಲ್ ಆಫೀಸರ್, ನೇಸರ್ಗಿ ಇನ್ಸ್ಪೆಕ್ಟರ್ ಮತ್ತು ಸುತ್ತಮುತ್ತ ಇರುವ ಕಿತ್ತೂರು ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಜಾಗಕ್ಕೆ ಹೋಗಿ ಇಮಿಡಿಯೇಟ್ಲಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಿದ್ದೀವಿ ಮತ್ತು ಅರೆಸ್ಟ್ ಕೂಡ ಇಮಿಡಿಯೇಟ್ಲಿ ಪ್ರಯತ್ನ ಮಾಡಿದ್ದೀವಿ. ಅರೆಸ್ಟ್ ಕೂಡ ಮಾಡಲಾಗಿದೆ. ಉಳಿದ ಅಕ್ಯೂಸ್ಡ್ ಯಾರನ್ನು ಕೂಡ ಇದರಿಂದ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಕೇಸ್ ಇನ್ವೆಸ್ಟಿಗೇಷನ್ ಕೂಡ ಡಿಜಿಟಲ್ ಎವಿಡೆನ್ಸ್ ಮೂಲಕ ನಡೀತಾ ಇದೆ. ಸೊ ಈ ಕೇಸಲ್ಲಿ ಹಳೆಯ ವಯಸ್ಸೇ ಇತ್ತು. ಸೊ ವಿಕ್ಟಿಮ್ ಇದರಲ್ಲಿ ತೀರೋಗಿರೋರು ಶಂಕನಗೌಡ ಬಸನಗೌಡ ಇವರು ಮೃತಪಟ್ಟಿರ್ತಾರೆ. ಇವರು ಹೋಗಿ ಮುದುಕಪ್ಪ ಎಂಬುವರ ಮನೆ ಮುಂಚೆ ಡ್ಯಾನ್ಸ್ ಆಡ್ತಾ ಇದ್ದಾರೆ.
ಆ ಡ್ಯಾನ್ಸ್ ಮಾಡೋ ಸಂದರ್ಭದಲ್ಲಿ ಮುದುಕಪ್ಪ ಮತ್ತು ಅವ್ರ ಫ್ಯಾಮಿಲಿ ಈ 11 ಜನ, ಈಗ ನಾನು ಹೇಳಿದನಲ್ಲ, ಈ 11 ಜನರು ಸೇರಿ ಈ ಸಂಗನಗೌಡ ಬಸನಗೌಡರನ್ನು ಹೊಡೆದಿದ್ದಾರೆ. ಹೊಡೆಯುವ ಸಂದರ್ಭದಲ್ಲಿ ಅವನು ಮೃತಪಟ್ಟಿರ್ತಾನೆ. ಸಂಗನಗೌಡ ಪಾಟೀಲ್ ಅವ್ರ ಮನೆಯಲ್ಲಿ ಒಂದು ಹುಡುಗ ಇದ್ದ, ಮುದುಕಪ್ಪ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಹುಡುಗಿ. ಆ ಇಬ್ಬರು ಇದಕ್ಕೆ ಹಿಂದೆ ಪ್ರೀತಿಸ್ತಾರಂದ್ರೆ ಆ ಪ್ರೀತಿ ಕೇಸಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಸುದ್ದಿ ಇದೆ. ಸೊ ಆ ವೈಮನ್ಸ್ ಒಂದಿತ್ತು ಮತ್ತು ಪೊಲಿಟಿಕಲಿ ಕೂಡ. ಸೊ ಈಗ ಸಂಗನಗೌಡ ಪಾಟೀಲ್ ಅವರ ಸಹೋದರ ಒಬ್ಬ ಎಕ್ಸ್ ಚೇರ್ಮನ್ ಆಗಿದ್ದಾರೆ. ಈಗ ಹೊಡೆದಿರುವ ಮುದುಕಪ್ಪ ಅವನ ವೈಫ್ ಕೂಡ ಈಗ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಾರೆ ಅಂದ್ರೆ ನಮಗೆ ಪ್ರೈಮ ಫೇಸಿ ಮಾಹಿತಿ ಇದೆ. ಪೊಲಿಟಿಕಲ್ ರೈವಲರಿ ಮತ್ತು ಇಂಥ ಬೇರೆ ಬೇರೆ ವಿಚಾರಗಳಿರೋದ್ರಿಂದ ಈ ವೈಮನಸ್ಯದಿಂದ ಪ್ರೊವೊಕೇಶನ್ ಆಗಿದೆ, ಅದರಿಂದ ಮರ್ಡರ್ ಆಗಿದೆ. ಸೊ ನಮಗೆ ಮಾಹಿತಿ ಬಂತು 2019 ಹಿಂದೆ ಬಹಳಷ್ಟು ಮರ್ಡರ್ಗಳು ಆಗಿದೆ ಅಂದ್ರೆ ಮಾಹಿತಿ ಬಂತು. ಈಗ ಇವರೊಬ್ಬರು ಮಾತ್ರ ಇಲ್ಲ, ನಾವು ಆಲ್ರೆಡಿ ಇನ್ಸ್ಪೆಕ್ಟರ್ನ ಅಲ್ಲಿಯೇ ನಿಂತು ಈ ಜನರಿಗೆ ಕಾನೂನು ನಾವು ಹೆಂಗೆ ಅವ್ರ ಕಾನೂನು ಬಗ್ಗೆ ಅರಿವು ಮೂಡಿಸಬೇಕು, ಕಾನೂನು ಏನಂದ್ರೆ ನಾವು ತೋರಿಸ್ತೀವಿ. ಬೇರೆ ಬೇರೆ ಕಾನೂನನ್ನು ಕೂಡ ನಾವು ಸ್ಟ್ರಿಕ್ಟ್ ಆಗಿ ಅಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕೆ ಹೇಳಿದ್ವಿ. ಸಣ್ಣ ಪುಟ್ಟ ಹೊಡೆದಾಟ ಆಗೋ ಸಂದರ್ಭದಲ್ಲಿ ಕೂಡ ಈ ಹಣ್ಣಿಕೆರೆಯಲ್ಲಿ ಪ್ರತಿಯೊಂದಕ್ಕೂ FIR ಆಗ್ತದೆ. ಹೆಚ್ಚು ಕಡಿಮೆ ಆಗುತ್ತಂದ್ರೆ ಗಡಿಪಾರು ಮಾಡ್ತೀವಿ. ಗಡಿಪಾರು ಪ್ರಪೋಸಲ್ ರೆಡಿ ಮಾಡಕ್ಕೆ ಹೇಳಿದ್ದೀನಿ. ಸೊ ಯಾರು ಹೊಡೆದಾಟಕ್ಕೆ ಇನ್ವಾಲ್ವ್ ಆಗ್ತಾರಂದ್ರೆ ಯಾರಿಗೂ ಅವಕಾಶ ಇಲ್ಲ. ಹಣ್ಣಿಕೆರೆ ಪರ್ಟಿಕ್ಯುಲರ್ಲಿ ನನ್ನ ಗಮನದಲ್ಲಿ ಇರ್ತದೆ, ಯಾರಿಗೂ ಏನೂ ಅವಕಾಶ ಇರಲ್ಲ. ಮುಂದಿನ ಆಗಿಲ್ಲ. ಈಗ ಜಾತ್ರೆ ಆದ್ಮೇಲೆ ಸಹಜವಾಗಿ ಬಂದೋಬಸ್ತ್ ಫುಲ್ ಬಂದೋಬಸ್ತ್ ಇತ್ತು. ಇಂಥ ಸಂದರ್ಭದಲ್ಲಿ ಗಲಾಟೆಯಾಗಿ ಮರ್ಡರ್ ಆಗಿದೆ. ಅಲ್ಲಿ ಯಾರಾದ್ರೂ ಅಧಿಕಾರಿಗಳ ಕರ್ತವ್ಯ ಲೋಪ? ಸೊ ನಾನು ಪರ್ಸನಲ್ ಆಗಿ ಹೋಗಿ ನಾನು ನೋಡಿದೆ ಸ್ಥಳಕ್ಕೆ. ಅದಕ್ಕೆ ನಾನು ಹೇಳಿದನಲ್ಲ, ಜಾತ್ರೆ ಸಮಯದಲ್ಲಿ ಆಗಿದೆ. ಆಫೀಸರ್ಸ್ ಲೋಪ ಯಾವ್ದು ಇರೋದು ಅಂದ್ರೆ ಕಂಡು ಬರೋದಕ್ಕೆ ಇವರು ಮನೆಗೂ ಆ ಜಾತ್ರೆ ಬಂದೋಬಸ್ತ್ ಸುಮಾರು 1000 ಜನ ಇದ್ದಾರೆ. ದೇವಸ್ಥಾನ ಕಡೆ ಜಾತ್ರೆ ನಡೀತಾ ಇತ್ತು. 11:30ಕ್ಕೆ ಜಾತ್ರೆ ಒಂದು ಕಡೆ ನಡೀತಾ ಇತ್ತು. ಇವನು ಬೇರೆ ಕಡೆ ಗಲಾಟೆ ಮಾಡ್ಕೊಂಡಿದ್ದಾನೆ. ಜಾತ್ರೆ ಆ ಕ್ರೌಡ್ ಇರುವ ಕಡೆನೂ ಇವರು ಇರುವುದನ್ನು ಬೇರೆ ಬೇರೆ ಕಡೆ ಇತ್ತು. ಸಡನ್ ಆಗಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ದಾರೆ. ಅವಾಗ 2 ಫ್ಯಾಮಿಲಿ ಆಕ್ಚುಲಿ ಬಂತು. ಪೊಲೀಸರು ಇಲ್ಲ ಅಂದ್ರೆ ಇನ್ನೂ ಒಂದು 2-3 ಮರ್ಡರ್ ಆಗೋದಕ್ಕೆ ಸಾಧ್ಯನೇ ಇತ್ತು ಅಂದ್ರೆ ನಮ್ಮ ಆಫೀಸರ್. ಡಾನ್ಸ್ ಮಾಡ್ತಾ ಇದ್ದ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಜಾತ್ರೆ ಮೆರವಣಿಗೆ ನಡೆದಾಗ ಡಾನ್ಸ್? ಎಸ್, ಜಾತ್ರೆ ಮುಂದೆ ಹೋಗಿದ್ದು ಇವನ, ಅದಾದ್ಮೇಲೆ ಇವನ ಹಿಂದೆ ಇದ್ದು ಮಾಡಿದ. ಸೊ ಅದಕ್ಕೆ ಇದಕ್ಕೂ ಸುಮಾರು ಒಂದು 500 ಮೀಟರ್ ಇರಬಹುದು. ನಾನು ಸ್ಥಳ ಪರಿಶೀಲನೆ ಮಾಡಿದೆ, ಸುಮಾರು ಒಂದು 300ರಿಂದ 500 ಮೀಟರ್ ಇರಬಹುದು. ಸೊ ನೆಕ್ಸ್ಟ್ ಕಾಗವಾಡದಲ್ಲಿ ಒಂದು ಮರ್ಡರ್ ಕೇಸ್ ಇದೆ. ಸೊ ಕಾಗವಾಡ ಮರ್ಡರ್ ಕೇಸ್ ನಾಟ್ ಇಂಪಾರ್ಟೆಂಟ್ ಕೇಸ್. ಬೇಕಾ? ಆಟೋ ಡ್ರೈವರ್ಸ್ ಮಧ್ಯದಲ್ಲಿ ಆಗಿರೋದು. ಕೊಡ್ಲಾ? ಶುರು ಮಾಡ್ಲಾ? ಕಾಗವಾಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಮಣಸುಲಿ ಗ್ರಾಮದಲ್ಲಿ ಅಲ್ಲಿ ಕಮಾಂಡ್ ಗೇಟ್ ಹತ್ರ ಆಟೋ ಡ್ರೈವರ್ಸ್ ಒಂದು 2 ಜನ ಪಿಕಪ್ ಮತ್ತು ಶಂಟಿಂಗ್ ಅಲ್ಲಿಂದ ಹೂಗಾರ್ ಹೆಚ್ಚಿಗೆ ಗ್ರಾಮಕ್ಕೆ ಅಲ್ಲಿಂದ ಶಂಟಿಂಗ್ ಮಾಡೋರು. ಸೊ ಮಾಡೋ ಸಂದರ್ಭದಲ್ಲಿ ಯಾರು ಆಟೋ ಲೈನಲ್ಲಿ ಫಸ್ಟ್ ನಿಲ್ಲಿಸ್ಕೊಳ್ಬೇಕು, ಯಾರು ಫಸ್ಟ್ ಕಸ್ಟಮರ್ ಅನ್ನು ಪಿಕ್ ಮಾಡೋ ಸಂದರ್ಭದಲ್ಲಿ ಒಂದು ವೈಮನಸ್ಯದಿಂದ ಅಶೋಕ್ ಮಾರುತಿ ವಡ್ಡರ್ ಎಂಬನು ಮತ್ತು ಶಿವ ಸಂಪಾಜಿ ವಡ್ಡರ್, ಸಾಗರ್ ಸಂಪಾಜಿ ವಡ್ಡರ್, ವಿನೋದ್ ಸಂಪಾಜಿ ವಡ್ಡರ್, ಶಿವ, ಸಾಗರ್, ವಿನೋದ್ 3 ಜನ ಅಣ್ಣ ತಮ್ಮ. ಈ ಅಶೋಕ್ ಅವನು ಇನ್ನೊಂದು ಆಟೋ ಓನರ್ ಇದ್ದಾನೆ. ಸೊ ಇವರಿಬ್ಬರಿಗೆ ಗಲಾಟೆ ಆಗೋ ಸಂದರ್ಭದಲ್ಲಿ ಕಟ್ಟಿಗೆ ತಗೊಂಡು ಈ ಅಶೋಕ್ ಮಾರುತಿಯನ್ನು ಹೊಡೆದಿರೋದು ಕಂಡು ಬಂದಿರ್ತದೆ. ಅವನು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ರು. ಸೊ ಈ 3 ಜನ ಇಂಥ ಗಲಾಟೆ ಆಗಿದ್ದು ಅವನು ಹೊಡೆದಾಟಕ್ಕೆ ಬಂದ ಅಂದ್ರೆ ಹೇಳಿ ಇವನ್ ಪೊಲೀಸ್ ಸ್ಟೇಷನ್ಗೆ ಬಂದರು. ಸೊ ಪೊಲೀಸ್ ಸ್ಟೇಷನ್ಗೆ ಬಂದು ಇವರು ಕಂಪ್ಲೇಂಟ್ ಕೊಡುವಾಗಲೇ ನಮಗೆ ಮಾಹಿತಿ ಇತ್ತು ಅವನು ಅಶೋಕ್ ಮಾರುತಿ ಡೆತ್ ಆಗಿರೋದು ಮಾಹಿತಿ ಬಂದಾದ್ಮೇಲೆ ಇವರನ್ನು ಅರೆಸ್ಟ್ ಮಾಡಿದ್ವಿ, ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದ್ವಿ. ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದಾರೆ. ಬಟ್ ಗಲಾಟೆ ಆಗಿದೆ ಅಂದ್ರೆ ಕಂಪ್ಲೇಂಟ್ ಕೊಡೋಕ್ಕೆ ಬರೋ ಸಂದರ್ಭದಲ್ಲಿ ಅವನೇ ಬಂದಿದ್ದಾನೆ ಅಂದ್ರೆ ಇಲ್ಲಿ ಮರ್ಡರ್ ಆಗಿರೋ ಡೆತ್ ಆಗಿರೋದ್ರಿಂದ ಕೇಸನ್ನು ತಗೊಂಡು ಅರೆಸ್ಟ್ ಮಾಡಿದ್ವಿ. 3 ಜನರನ್ನು ಅರೆಸ್ಟ್ ಆಗಿದೆ. ಇದು ಮಾರ್ಚ್ 30ನೇ ತಾರೀಕು ಘಟನೆ ಆಗಿದೆ. ಆಯ್ತಾ? ನೆಕ್ಸ್ಟ್ ಚಿಕ್ಕೋಡಿ. ಫಸ್ಟ್ ಚಿಕ್ಕೋಡಿ ಬಂದ್ಬಿಡ್ತಾರೆ. ಚಿಕ್ಕೋಡಿ ಆಫೀಸರ್ಸ್
ಕೂತ್ಕೊಳ್ಳಿ. ಚಿಕ್ಕೋಡಿ ಆಫೀಸರ್ಸ್. ಒಟ್ಟು ರೊಕ್ಕ ಇದರಲ್ಲಿ ಎಷ್ಟು ರಾಬರಿ ಕೇಸಲ್ಲಿ 48 ಗ್ರಾಮ್ಸ್ ರಾಬರಿ ಅಂತ. ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್. ನೀವು ಬಂದ್ರಪ್ಪ, ಇನ್ನೊಂದು ಚಾರ್ ಹಾಕಿಬಿಡಿ. ಇನ್ನೂ 2 ಚಾರ್ ತಗೊಂಡು ಬಂದು 2 ಚಾರ್ ತಗೊಂಡು ಬಂದ್ರಪ್ಪ. ಸೊ ಅಟ್ಲೀಸ್ಟ್ ಯಾವಾಗ ಸೆಕ್ಯೂರ್ ಆಗಿದ್ದಾರೆ ಇವತ್ತು ಮಾಡಿದ್ವಿ. ಸೊ ಬಲಾಂಕಲಿ ಇನ್ನೊಬ್ಬರು ಕೊಡ್ತಾರೆ. ಓಕೆ ಬನ್ನಿ ಅಲ್ಲಿ ಒಬ್ಬರು ಹಾಕಿಬಿಡಿ. ಶುರು ಮಾಡಲ. ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಸರ್ಕಲ್ ಲಿಮಿಟ್ ಅಲ್ಲಿ ಒಂದು 2-3 ಕೇಸ್ ಇತ್ತೀಚೆಗೆ ರಾಬರಿ ಕೇಸ್ ಆಗಿದೆ. ಸೊ ಅದಾದ ನಂತರ ಚಿಕ್ಕೋಡಿ DSP ಆದ ಗೌಡ್ರು ಮತ್ತು ವಿಶ್ವನಾಥ್ ಚಾಗ್ಲಿ ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ ಚಿಕ್ಕೋಡಿ ಸಬ್ ಇನ್ಸ್ಪೆಕ್ಟರ್, ಸದಲ್ಗ ಸಬ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸ್ಟಾಫ್ ಪರ್ಟಿಕ್ಯುಲರ್ ಆಗಿ ರಾಬರಿ ಕೇಸ್ ಮತ್ತೆ ಆಗ್ತಾ ಇರೋದಂದ್ರೆ